3 K-dramas that is worth watching. ಫಸ್ಟ್ ಈಸ್ ವಿನ್ಸೆನ್ಸೋ. ಈ ಸೀರೀಸಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಇಟಾಲಿಯಲ್ಲಿ ಸ್ಟೇ ಆಗಿರ್ತಾನೆ ಆ್ಯಂಡ್ ಪ್ರೊಫೆಷ್ನಲಿ ಲಾಯರ್ ಆಗಿರ್ತಾನೆ. ಅವನು ಇಟಾಲಿಯನ್ ಮಾಫಿಯಾ ಕಡೆ ಕೇಸ್ ಫೈಟ್ ಮಾಡ್ತಿರ್ತಾನೆ. ಒಂದಿನ ಅವ್ನು ಕೊರಿಯಾಗೆ ಬರ್ತಾನೆ. ಕೊರಿಯಾಗೆ ಬಂದು ಅವ್ನು ಏನೆಲ್ಲ ಮಾಡ್ತಾನೆ, ಯಾವ ರೀಸನಿಂದ ಅವ್ನು ಕೊರಿಯಾಗೆ ಬರ್ತಾನೆ, ಆ ರೀಸನ್ ಬಿಟ್ಟು ಅವನೇ ಬೇರೆ ಏನಾದರೂ ಮಾಡ್ತಾನೆ ಅನ್ನೋದಕ್ಕೆ ನೀವು ಈ ಸೀರೀಸ್ ನೋಡಬೇಕಾಗುತ್ತೆ. ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ. ಸೆಕೆಂಡ್ ಈಸ್ ಹೆಲ್ ಬೌಂಡ್. ಈ ಸೀರೀಸಲ್ಲಿ ಜನಗಳಿಗೆ ಅವ್ರ ಭವಿಷ್ಯದ ಬಗ್ಗೆ ಹೇಳಲಾಗಿರುತ್ತೆ. ಆ ಭವಿಷ್ಯದ ಪ್ರಕಾರ ಅವ್ರು ಯಾವಾಗ ಸಾಯ್ತಾರೆ, ಇವತ್ತೇ ಸಾಯ್ತಾರಾ, ನೆಕ್ಸ್ಟ್ ಡೇ ಸಾಯ್ತಾರಾ, ಅಥವಾ ಇನ್ನು ಯಾವಾಗ ಸಾಯ್ತಾರೆ ಅನ್ನೋದನ್ನು ಹೇಳಲಾಗುತ್ತೆ. ಅವ್ರ ಸಾವಿನ ದಿನ ಡೆತ್ ಏಂಜಲ್ಸ್ ಬಂದು ಅವ್ರನ್ನ ಸಾಯಿಸುತ್ತೆ ಆ್ಯಂಡ್ ಅವ್ರು ಸತ್ತಿದ ತಕ್ಷಣ ಅವರು ಸಮ್ ಕೈಂಡ್ ಆಫ್ ಬೂದಿ ಟೈಪಲ್ಲಿ ಏನೋ ಆಗ್ತಾರೆ. ಓಕೆ, ಸೊ ಈ ಸೀರೀಸಲ್ಲಿ ಯಾರು ಭವಿಷ್ಯ ನೋಡಿತಾರೆ ಆ್ಯಂಡ್ ಏನೇನೆಲ್ಲ ಮುಂದೆ ಆಗುತ್ತೆ ಅನ್ನೋದಕ್ಕೆ ನೀವು ಈ ಸೀರೀಸ್ ನೋಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋಲಿ ಪಿಕಪ್ ಆಗುತ್ತೆ, ಹೋಗ್ತಾ ಹೋಗ್ತಾ ಸಖತ್ತಾಗಿರುತ್ತೆ. ನೀವು ಈ ಡ್ರಾಮಾನ ತಪ್ಪದೆ ನೋಡಿ. ದ ಥರ್ಡ್ ಈಸ್ ಮೂವ್ ಟು ಹೆವನ್. ಈ ಸೀರೀಸು ಒಂದು ಹುಡುಗನ ಅರೌಂಡ್ ರಿವಾಲ್ವ್ ಆಗುತ್ತೆ. ಸೊ ಈ ಹುಡುಗ ಅವ್ರ ಫಾದರ್ ಜೊತೆ ತುಂಬ ಅಟ್ಯಾಚ್ ಆಗಿರ್ತಾನೆ. ಸೊ ಒಂದಿನ ಅವ್ರ ಫಾದರ್ ಜೊತೆಗೆ ಏನೋ ಆಗುತ್ತೆ. ಸೊ ಆ ಕಾರಣದಿಂದ ಅವ್ರ ಚಿಕ್ಕಪ್ಪ ಅವನ ಜೊತೆ ಇರೋದಕ್ಕೆ ಬರ್ತಾನೆ. ಸೊ ಅವ್ರ ಚಿಕ್ಕಪ್ಪ ಬಂದಮೇಲೆ ಏನೇನೆಲ್ಲ ಚೇಂಜ್ ಆಗುತ್ತೆ ಆ್ಯಂಡ್ ಹೆಂಗೆ ಕತೆ ಮುಂದುವರಿಯುತ್ತೆ ಅನ್ನೋದಕ್ಕೆ ನೀವು ಈ ಸ್ಟೋರಿ ನೋಡಬೇಕಾಗುತ್ತೆ. ಈ ಸ್ಟೋರಿ ಬಂದು ವ್ಯೂವರ್ಸ್ನ ಒಂದು ಎಮೋಷ್ನಲ್ ರೈಡ್ಗೆ ಕರ್ಕೊಂಡೋಗುತ್ತೆ. ಸೊ ತಪ್ಪದೆ ನೋಡಿ ಆ್ಯಂಡ್ ಇದು ನೆಟ್ಫ್ಲಿಕ್ಸಲ್ಲಿದೆ.